ವಿಜಯಪುರದಲ್ಲೊಂದು ಅಮಾನವೀಯ ದುಷ್ಕೃತ್ಯ ನಡೆದಿದೆ. ಮಗ ನೋಡಲು ತನ್ನಂತೆ ಇಲ್ಲ ಅಂತ ಮಗನನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ತಂದೆ. ಮಗ ನೋಡೋದಕ್ಕೆ ತನ್ನ ರೀತಿಯಾಗಿಲ್ಲ ಅಂತ ಹೇಳಿ ಊರಿನ ಕೆಲವೊಂದಿಷ್ಟು ಜನ ಆತನಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ, ರೇಗಿಸ್ಬಿಟ್ಟಿದ್ದಾರೆ. ಪಾಪ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ತನ್ನ 6 ವರ್ಷದ ಮಗನನ್ನ ಕೊಂದು ಹಾಕಿದ್ದಾನೆ ತಂದೆ. ವಿಜಯಪುರ ಜಿಲ್ಲೆ ನಾಗಠಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಾಗಠಾಣ ಗ್ರಾಮದ ಸಿದ್ಧಾರ್ಥ್ ಹತ್ಯೆಯಾದಂತ ಬಾಲಕ ಕೇವಲ 6 ವರ್ಷದ ಕಂದ. ಅದು ಮಲ್ಲಿಕಾರ್ಜುನ ಅರಿಕೆರೆ ಮಗನನ್ನೇ ಹತ್ಯೆ ಮಾಡಿದ್ದಾನೆ ತಂದೆ. ಮಾರ್ಚ್ 16ರಂದು ಕೃಷ್ಣಾ ನದಿಗೆ ತಳ್ಳಿ ಹತ್ಯೆ ಮಾಡಿಬಿಟ್ಟಿದ್ದಾನೆ. ನಿನ್ನ ಮಗ ನಿನ್ನಂತೆ ಇಲ್ಲ ಅಂತ ಗ್ರಾಮದ ಕೆಲವೊಂದಿಷ್ಟು ಜನ ಆತನನ್ನ ಛೇಡಿಸ್ತಾ ಇದ್ರಂತೆ. ಇದರಿಂದ ರೋಸಿ ಹೋಗಿ ನದಿಯಲ್ಲಿ ಮಗನನ್ನ ಮುಳುಗಿಸಿ ಹತ್ಯೆ ಮಾಡಿಬಿಟ್ಟಿದ್ದಾನೆ ಈ ಪಾಪಿ ತಂದೆ. ಮಗನನ್ನ ಶಾಲೆಗೆ ಸೇರಿಸುವುದಾಗಿ ಹೇಳಿ ಕರೆದುಕೊಂಡು ಹೋಗಿರ್ತಾನೆ. ಮಹಾರಾಷ್ಟ್ರದ ವಡೋಲಿ ಬಳಿ ಕೃಷ್ಣಾ ನದಿ ಬಳಿ ಕರ್ಕೊಂಡು ಹೋಗಿ ಆತನನ್ನ ಮುಳುಗಿಸಿ ಕೊಲೆ ಮಾಡಿದ್ದಾನೆ. ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ನಿನ್ನ ಮಗ ನೋಡೋದಕ್ಕೆ ನಿನ್ನ ಹಾಗೆ ಇಲ್ಲ ಅಂತ ಗ್ರಾಮದ ಕೆಲವರು ಛೇಡಿಸ್ತಾ ಇದ್ರಂತೆ. ಇದರಿಂದಾಗಿ ನದಿಯಲ್ಲಿ ಮಗನನ್ನ ಮುಳುಗಿಸಿ ಹತ್ಯೆ ಮಾಡಿಬಿಟ್ಟಿದ್ದಾನೆ ಈತ. 16ನೇ ತಾರೀಕಿಗೆ ಸಿಂದಗಿ ಸಾಲಿಗೆ ಹೋಯ್ತೀನಿ ಅಂತ ಹೋಗ್ಯಾರ್ರಿ. ಅಲ್ಲಿ ಬಿಟ್ಟು ಬಂದಾರ್ರಿ. ಬಿಟ್ಟು ಬಂದ್ ಬೆಳಗ್ಗೆ ಮುಂಜಾನೆ ಬಂದ್ರಿ. ಬಂದ್ ಕಿಶನ್ ನಾ ಹುಡುಗ ನಿತ್ತಾನ ಅಂತ ಕೇಳ ಹ್ಞೂ ಅಂದ್ರಿ. ಹ್ಞೂ ಅಂದ್ ಕಿಶಂದ್ರ ಒಂದ್ 4 ದಿವಸ ಬಿಟ್ಟು ಕಿಶನ್ ನಾ ಫೋನ್ ಹಚ್ಕೊಡು ಅಂದ್ರಿ. ಹಚ್ಕೊಡೋಣ ಆಯ್ತು ಅಂತ ಹಚ್ಕೊಟ್ರಿ. ಅವ್ರ ಯಾರ ಅನ್ನೋದು ನನಗೆ ಗೊತ್ತಿಲ್ರಿ. ನಮ್ಮ ಹುಡುಗ ಆರಾಮದಾನ ಏನ್ ಕೇಳ ಹ್ಞೂ ಆರಾಮದಾನ ಅಂತ ಅವ್ರು ಹೇಳಿದ್ರಿ ನನಗೆ. ನೀವು 4 ದಿವಸ ಬಂದ್ ಭೇಟಿಯಾಗಿ ಹೋರಿ ಅಂತ ಅಂದ್ರ ಆಯ್ತ್ರಿ ಅಂತ ಅಂದೇನ. ಆಯ್ತ್ರಿ ಅಂತ ಮುಂದ್ 4 ದಿವಸ ಬಿಟ್ಟು ಹಚ್ಚ ಅಂದ್ರಿ. ಹಚ್ಚನ ಅವ್ರು ಹಚ್ಬೇಕು. ಹುಡುಗಿ ಆರಾಮ್ ತಪ್ತ್ರಿ. ಮುಂದೆ ಒಂದ್ 2 ದಿವಸ ಹಚ್ಚುವಲ್ಲಿಲ್ಲ ಏನೂ ಅಲ್ಲಿಲ್ರಿ ಅವ್ರಿಗೆ. ಆಮೇಲೆ ಆರಾಮ್ ತಪ್ತು ಬರ್ತಡೇ ಬತ್ರಿ. ಬರ್ತಡೇ ಬಾರ್ನ ಬರ್ತಡೇ ಕರ್ಕೊಂಬರ್ರಿ ಅನ್ನ ಹ್ಞೂ ಅಂದ್ರಿ. ಹ್ಞೂ ಅಂದ್ ಕಿಶಂದ್ರ ಹ್ಞೂ ಅಂದ್ರ. ಹ್ಞೂ ಅಂದ್ ಕಿಶನ್ ಹೋದೇವ್ರಿ. ಸಿಂದಗಿ ಹೋಗಿ ಕಿಶನ್ ಸಿಂದಗಿ ಎಲ್ಲ ಸುತ್ತಾಡ್ಸ್ ಕಿಶಂದ್ರ ನಮ್ ಮೌಸಿಯವ್ರ ಮನೆಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಕಿಶಂದ್ರ ಕರ್ಕೊಂಡೆ ಹೋಲಿಲ್ರಿ ಹುಡುಗನ್ ಬತ್ತಾಕ್ರಿ. ಕರ್ಕೊಂಡ್ ವಾಪಸ್ ಬಂದೇವ್ರಿ. ಬಂದ್ ಕಿಶಂದ್ರ ರೋಡ್ ಮೇಲೆ ಅಳಕತ್ತಾರ. ಅಳಕ್ ಹುಡುಗನ್ ಕೊಡ್ರಿ ಎಲ್ಲಿ ಇಟ್ರಿ ಅನ್ನ ಇಲ್ಲ ನಿನ್ ಕಾಲ್ ಬೀಳ್ತೀನಿ ಅಳಬೇಡ ಹಂಗ ಹಿಂಗ ಅಂದ್ರಿ. ಆಯ್ತತ್ತ ನಾವ್ ಹುಡುಗನ್ ಕೊಟ್ರಿ ಬರ್ತೀನಿ ಈಗ ಬರ್ಲ ಇಲ್ಲ ರೋಡ್ ಮೇಲೆ ಸಾಯ್ತೀನ್ರಿ ಸಾಯ್ತಿನ ಆಯ್ತು ಅಂತ ಹೇಳಿ ಇವ್ರೆಲ್ಲ ಕೂಡ್ಕಿಸಂದ್ರ ಅವ್ರಿಗೆ ಬೀಗ್ರಿ ಫೋನ್ ಹಚ್ಚಾರಿ ಬಂದಾದವ್ರಿಗೆ. ಬಂದಾದವ್ರು ಬಂದ್ ಕಿಶನ್ ಕರ್ಕೊಂಡ್ ಹೋಗಿ ಕೇಳಿದ್ರಿ ಎಲ್ಲಾರು ಎಲ್ಲಿಟ್ಟು ಹೇಳು ನಾ ಕರ್ಕೊಂಡ್ ಬರ್ತೀನಿ ಅಂತ ಕೇಳಿದ್ರು. ಅವ್ರ ಇದ್ರ ಹೇಳೇ ಇಲ್ರಿ. ಬೆಳಗ್ಗೆ ಮುಂಜಾನೆ ಊರಿಗೆ ಕರ್ಕೊಂಬಂದ್ರಿ. ನಾಲ್ಕಣ್ಣ ಕರ್ಕೊಂಬಂದ್ ಕಿಶನ್ ಎಲ್ಲಾರು ಕೂಡಿ ಕೇಳಿದ್ರು ಹೇಳೇ ಇಲ್ರಿ. ಲಾಸ್ಟಿಗೆ ಒಬ್ಬರು ಬಂದ್ ನಾ ಆಶ್ರಮಕ್ ಬಿಟ್ಟಿನಿ ಅಂತ ಹೇಳ್ತ. ಆಶ್ರಮಕ್ ಬಿಟ್ಟಿನ ಕರ್ಕೊಂಬರ್ ನಡಿದ್ ಕ್ರೋಜರ್ ಹೇಳಿದ್ರಿ. ಕ್ರೋಜರ್ ಹೇಳನ ಇದ್ರ ಆಯ್ತತ್ತೆ ಓಡ್ ಹೋಗ್ಬಿಟ್ಟಾರಿ. ಅದು ಓಡ್ ಹೋಗಾನ ಎಲ್ಲಾರು ಕೂಡ್ಸಂದ್ರ ಕಂಪ್ಲೇಂಟ್ ಕೊಟ್ಟು ಕಿಶಂದ್ರ ಆಮೇಲೆ ವ್ಯಾಪಾರ ಹರಿದ್ ಕಿಶಂದ್ರ ಮಲ್ಲಿಕಾರ್ಜುನ್ ಅರಿಕೇರಿ ಅನ್ನುವಂಥವನು ಮಾರ್ಚ್ 15, 16ನೇ ತಾರೀಕಿನಂತೂ ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ 6 ವರ್ಷದ ಮಗುವನ್ನು. ಆದರೆ 1-2 ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1 ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆ ಹತ್ರ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಸೊ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ್ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂತ ಹೇಳ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತು ಮಲ್ಲಿಕಾರ್ಜುನ್ ಅರಿಕೇರಿ ಅನ್ನುವಂಥವನು ಮಾರ್ಚ್ 15, 16ನೇ ತಾರೀಕಿನಂತೂ ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ 6 ವರ್ಷ.